ಇಂದು ಬೆಳಗ್ಗೆ 11 ಗಂಟೆಗೆ ಲೋಕಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಎಲ್ಪಿಜಿ ಅನಿಲ ಸಮಸ್ಯೆ ಸೇರಿದಂತೆ ಇತರ ವಿಷಯಗಳನ್ನು ಎತ್ತಿ ವಿರೋಧ ಪಕ್ಷಗಳು ಗದ್ದಲ ಸೃಷ್ಟಿಸಿದವು. ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರತಿಯೊಬ್ಬರಿಗೂ ಮಾತನಾಡಲು ಅವಕಾಶ ಕಲ್ಪಿಸಲಾಗುವುದು, ಪ್ರಶ್ನೋತ್ತರ ಅವಧಿಗೆ ಅಡ್ಡಪಡಿಸಬೇಡಿ ಎಂದು ಮನವಿ ಮಾಡಿಕೊಂಡರು. ಪ್ರಶ್ನೋತ್ತರ ಅವಧಿಯು ರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಪ್ರಾದೇಶಿಕ ಕಾಳಜಿಗಳ ಬಗ್ಗೆ ಚರ್ಚಿಸುವ ಅವಧಿಯಾಗಿದೆ. ಆದರೆ ಇದಕ್ಕೆ ಕೆಲವು ಸದಸ್ಯರು ಅಡ್ಡಪಡಿಸುತ್ತಿದ್ದಾರೆ. ಇದು ಸಂಸತ್ತಿನ ಶಿಷ್ಟಾಚಾರಕ್ಕೆ ಅನುಗುಣವಾಗಿಲ್ಲ ಎಂದರು. ಸಂಸತ್ತಿನ ಆವರಣದ ಒಳಗೆ ಮತ್ತು ಹೊರಗೆ ಸದನದ ಪಾವಿತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ಆದರೆ ವಿರೋಧ ಪಕ್ಷಗಳು ಪ್ರದರ್ಶಿಸುತ್ತಿರುವ ನಡವಳಿಕೆ ಸದನದ ಪಾವಿತ್ರ್ಯವನ್ನು ಹಾಳು ಮಾಡುತ್ತಿದೆ. ಯೋಜಿತ ರೀತಿಯಲ್ಲಿ ಈ ರೀತಿ ಅಡ್ಡಿಪಡಿಸುವುದು ಸೂಕ್ತವಲ್ಲ ಎಂದು ಹೇಳಿದರು. ಗದ್ದಲ ಮುಂದುವರಿಯಿತು. ಈ ಹಿನ್ನೆಲೆಯಲ್ಲಿ ಕಲಾಪವನ್ನು 12 ಗಂಟೆಗೆ ಸ್ಪೀಕರ್ ಮುಂದೂಡಿದರು. और एक और आग्रह कर रहा हूं, सदन की पवित्रता चाहे संसद के परिसर के अंदर हो चाहे संसद के बाहर हो, संसद की पवित्रता मर्यादा प्रतिष्ठा बनाने की सबकी जिम्मेदारी है। और जिस तरीके का आचरण व्यवहार आप कर रहे हैं, सदन की पवित्रता को समाप्त कर रहे हैं। और अगर आप प्रश्नकाल नहीं चलाना चाहते, नियोजित गतिरोध पैदा करना चाहते हैं, सदन की कार्रवाई आज 12 बजे तक के लिए स्थगित की जाती है. ಪುನಃ 12 ಗಂಟೆಗೆ ಸಭೆ ಸೇರಿದಾಗಲೂ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದವು. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ವಿರೋಧ ಪಕ್ಷಗಳ ಈ ಕ್ರಮಕ್ಕೆ ಅಸಮಾಧಾನ ಹೊರಹಾಕಿದರು. ವಿರೋಧ ಪಕ್ಷಗಳು ಪದೇ ಪದೇ ಇದೇ ರೀತಿ ಗದ್ದಲ ಸೃಷ್ಟಿಸಿ ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದರು. ಇದರ ಹೊರತಾಗಿಯೂ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. आपको सजा देगा भारत का जनता, ये आप लोग सोच लीजिए. माननीय सदस्यगण, बहुत ही महत्वपूर्ण अनुदानों की अनुपूरक मांगों पर चर्चा चल रही है. प्लीज आप सभी अपने स्थान पर विराजिए. प्लीज आप सबसे आग्रह कर रही हूँ, सदन को चलने दीजिए. पूरा देश आप सबका जो चीजें आप चल रही है लगातार देश की जनता देख रही है, ठीक नहीं है. ये लोकतंत्र की मर्यादा के लिए भी ठीक नहीं है. हमारा आचरण कैसा होना चाहिए, देश के युवाओं को हम क्या सीख दे रहे हैं. सभा की कार्यवाही 2 बजे तक के लिए स्थगित की जाती है.